ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಆಸ್ತಿ ಖರೀದಿ ವಿಚಾರದಲ್ಲಿ ಕಾನೂನಿನ ಸೂತ್ರಗಳ ಬಗ್ಗೆ, ಕಾನೂನಲ್ಲಿರೋ ಯಾವ ರೀತಿ ನಾವು ಪಾಲಿಸಬೇಕು, ಕಾನೂನನ್ನು ಯಾವ ರೀತಿ ದಾಖಲೆಗಳನ್ನು ಪರಿಶೀಲಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾನು ನನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ದುರದೃಷ್ಟವಶಾತ್ ನಿಮಗೆ ಯಾವುದೇ ರೀತಿ ದಾಖಲೆ ನಾಶ ಆದಾಗ ಯಾವ ರೀತಿ ನೀವು ಪ್ರಕ್ರಿಯೆ ನಡೆಸೋದ್ರ ಮೂಲಕ ಮತ್ತೆ ನೀವು ಒಂದು ಒರಿಜಿನಲ್ ಡಾಕ್ಯುಮೆಂಟ್ನ ನಿಮ್ಮ ಕೈನಲ್ಲಿ ತಗೋಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೆ. ಇನ್ನು ಕೆಲವರು ಈ ರೀತಿ ತುಂಬ ಕೇರ್ ತಗೊಳ್ಳೋಕೆ ಹೋಗೋದ್ರಲ್ಲಿ ಇನ್ನೊಂದು ತಪ್ಪನ್ನು ಮಾಡ್ತಾರೆ, ಅದೇ ಲ್ಯಾಮಿನೇಷನ್ ಅನ್ನೋದು. ಈಗ ನಿಮ್ಮ ಡಾಕ್ಯುಮೆಂಟ್ನ ಲ್ಯಾಮಿನೇಷನ್ ಅಂದರೆ ನಿಮ್ಮ ಪೇಪರ್ನ ಇಟ್ಬಿಟ್ಟು ಎರಡೂ ಕಡೆ ಒಂದು ಪ್ಲಾಸ್ಟಿಕ್ನ ಕವರ್ನ ಹಾಕ್ತಾರೆ, ಅದು ಲ್ಯಾಮಿನೇಷನ್ ಅಂತ ತಮಗೆಲ್ಲ ಗೊತ್ತಿದೆ. ಬಹಳಷ್ಟು ಬಾರಿ ಎಲ್ಲಿ ಅದು ದಾಖಲೆ ಹಾಳಾಗುತ್ತೋ ಅಂತಂದ್ಬಿಟ್ಟು ಲ್ಯಾಮಿನೇಷನ್ ಮಾಡ್ತಾರೆ. ಆದರೆ ನಮಗೆ ಹಲವಾರು ಬಾರಿ ಒಂದು ಸಮಸ್ಯೆಗಳಾಗಿದೆ. ಈ ರೀತಿ ಲ್ಯಾಮಿನೇಟ್ ಮಾಡಿ ಬಹಳಷ್ಟು ಹಣಕಾಸು ಸಂಸ್ಥೆಗಳಿಗೆ, ಬಹಳಷ್ಟು ಖರೀದಿದಾರರಿಗೆ ಸಮಸ್ಯೆ ಆಗಿದೆ. ಅಂದರೆ ಕೆಲವರು ಮೋಸ ಮಾಡುವ ಒಂದು ಮನಸ್ಸಿರೋರು ಈ ಕಲರ್ ಜೆರಾಕ್ಸ್ ಮಾಡೋದ್ರ ಮೂಲಕ, ಇನ್ನಿತರೆ ಒಂದು ಪ್ರಕ್ರಿಯೆಗಳ ಮೂಲಕ ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಳಷ್ಟು ಹಣಕಾಸು ಸಂಸ್ಥೆಗಳು, ಬ್ಯಾಂಕ್ಗಳಿಗೆ ಲಾಸ್ ಆಗಿದೆ. ಹಾಗಾಗಿ ಯಾರೋ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಡಾಕ್ಯುಮೆಂಟ್ ಲ್ಯಾಮಿನೇಟ್ ಆಗಿದ್ದರೆ ಸಾಲ ಕೊಡೋದಿಲ್ಲ, ಅಥವಾ ಯಾರಾದರೂ ಪ್ರಾಪರ್ಟಿ ತೊಗೊಳ್ತಾ ಇದ್ದರೆ ನಾವು ಅವ್ರದನ್ನು ಎಚ್ಚರ ವಹಿಸ್ತೀವಿ, ಇಲ್ಲ ಲ್ಯಾಮಿನೇಟ್ ಆಗಿದೆ, ಒಂದು ಸಲ ನೀವು ನೋಡಬೇಕು ಹುಷಾರಾಗಿ ಅಂತ. ಈಗ ಅದು ನೀವು ಆಲ್ರೆಡಿ ಲ್ಯಾಮಿನೇಟ್ ಮಾಡಿಬಿಟ್ಟಿದ್ದೀನಿ ಅಂತಂದರೆ ಏನಿದೆ ಪರಿಹಾರ ಅಂತಂದರೆ, ಅದಕ್ಕೆ ಒಂದು ಸಂಸ್ಥೆ ಇದೆ, ಅದು ಅಥೆಂಟಿಕೇಷನ್ ಅಂತ ಹೇಳ್ತಾರೆ. ಈ ನಮ್ಮ ಸಾಮಾನ್ಯವಾಗಿ ಕ್ರಿಮಿನಲ್ ಅಥವಾ ಕ್ರೈಮ್ ಇದರಲ್ಲಿ ಯಾವ ರೀತಿ ದಾಖಲೆಗಳಿರ್ತವೆ, ಯಾವ ರೀತಿ ಅದನ್ನು ಫೋರ್ಜ್ ಮಾಡಿದ್ರು ಅಂತ ನೋಡೋದಕ್ಕೆ ಅದಕ್ಕೊಂದು ಸಾಧನಗಳಿದೆ, ಅವರು ವೆರಿಫೈ ಮಾಡ್ತಾರೆ. ಸೊ ಪ್ರತಿಯೊಂದು ನಾವು ಡಾಕ್ಯುಮೆಂಟ್ ಶೀಟ್ ಏನು ಮಾಡ್ತೀವಿ, ಅದಕ್ಕೆ ಸುಮಾರು 18ರಿಂದ 20 ಫೀಚರ್ಸ್ ಇರುತ್ತೆ. ಅದು ಅವ್ರಿಗೆ ಮಾತ್ರ ಗೊತ್ತಿದೆ. ಒಂದು 11 ಫೀಚರ್ನ ನಾವೆಲ್ಲರೂ ತಿಳ್ಕೊಬೋದು. ಮಿಕ್ಕಿದ್ದ ಒಂದು 8ರಿಂದ 9 ಫೀಚರ್ಗಳು ನಮಗೆ ಅದು ಗೊತ್ತಾಗೋದಿಲ್ಲ, ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಆ ರೀತಿ ಒಂದು ಅಥೆಂಟಿಕೇಷನ್ ಮಾಡೋದ್ರ ಮೂಲಕ ಮತ್ತೆ ನೀವು ಲ್ಯಾಮಿನೇಟ್ ಮಾಡಿದರೂ ಕೂಡ ಆ ಅಥೆಂಟಿಕೇಷನ್ ರಿಪೋರ್ಟ್ ಹಾಕೋದ್ರ ಮೂಲಕ ನೀವು ಮತ್ತೆ ಬ್ಯಾಂಕಲ್ಲಿ ಲೋನ್ ತೊಗೋಬೋದು, ಅದನ್ನು ಮಾರಾಟ ಮಾಡ್ಬೋದು. ಸೊ ಹಾಗಾಗಿ ಗಾಬರಿ ಆಗಬೇಡಿ, ಅದೊಂದು ಅಥೆಂಟಿಕೇಷನ್ ಸರ್ಟಿಫಿಕೇಟು ನೀವು ದಯವಿಟ್ಟು ತಗೊಂಡು ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡೋಂಗಿದ್ರೆ, ಸಾಲ ತಗೊಳ್ಳೋಂಗಿದ್ರೆ ಸಂತೋಷವಾಗಿ ತಗೋಬೋದು. ಇನ್ನಿತರ ವಿಚಾರಗಳೊಂದಿಗೆ ನಾಳೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.